2 ಎಕ್ಸ್‌ಪ್ರೆಸ್ ರೈಲುಗಳು ಬರೋದು ಸ್ವಲ್ಪ ತಡ ಆಗಿತ್ತು. ಹೀಗಾಗಿ ಜನ ಸೇರ್ತಾ ಹೋದ್ರು ಕ್ಷಣ ಕಳೆದ ಹಾಗೆ. ರಾಜಧಾನಿ ಮತ್ತು ಸ್ವತಂತ್ರ ಎಕ್ಸ್‌ಪ್ರೆಸ್ ರೈಲುಗಳು ವಿಳಂಬ ಆಯಿತು. 2 ವಿಶೇಷ ರೈಲುಗಳ ಸಂಚಾರವನ್ನು ಅಧಿಕಾರಿಗಳು ತಡೆ ಹಿಡಿದಿದ್ರು. ರೈಲು ವಿಳಂಬ ಆದ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆ ವಿಪರೀತ ಆಗೋಗೋಯ್ತು. ಪ್ಲಾಟ್ಫಾರ್ಮ್ 14 ಮತ್ತು 15ಕ್ಕೆ ಪ್ರಯಾಗ್ರಾಜ್ನ ವಿಶೇಷ ರೈಲು ಬರ್ತಾ ಇದ್ದ ಹಾಗೇನೆ ಸಾವಿರಾರು ಜನ ಒಮ್ಮೆಲೆಗೆ ರೈಲು ಹತ್ತೋದಕ್ಕೆ ಹೋಗ್ತಾರೆ. ಈ ವೇಳೆ ಒಬ್ರನ್ನೊಬ್ರು ತಳ್ಳಾಡ್ಕೊಂಡು ನೂಕಾಡ್ಕೊಂಡೇ ಅಲ್ಲಿ ಕಾಲು ತುಳಿತ ಆಗೋಗುತ್ತೆ. ಕೆಲವರೆಲ್ಲ ಪ್ರಜ್ಞೆ ತಪ್ಪು ಬೀಳ್ತಾರೆ, ಅವ್ರ ಮೇಲೆ ತುಂಬ ಜನ ಓಡಾಡ್ಬಿಡ್ತಾರೆ. ಸೊ ಪರಿಣಾಮ 18 ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ರೈಲ್ವೆ ದುರಂತಗಳಲ್ಲಿ ಇದು ಕೂಡ ಒಂದು. ಭಾರೀ ನೂಕು ನುಗ್ಗಲಿಂದ ಕಾಲ್ತುಳಿತ ಸಂಭವಿಸಿ ಘಟನೆ ಆಗಿದೆ. ಘಟನೆಯ ಬಗ್ಗೆ ತನಿಖೆಗೆ ಆದೇಶವನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಕೊಟ್ಟಿದ್ದಾರೆ. ಕ್ರೌಡನ್ನು ಮ್ಯಾನೇಜ್ ಮಾಡೋಕೆ ಆಗಲೇ ಇಲ್ಲ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈ ಕಾಲ್ತುಳಿತಕ್ಕೆ ಯಾವುದಾದ್ರೂ ಊಹಾಪೋಹಗಳು ಕೂಡ ಕಾರಣ ಆಯ್ತಾ? ಏನು ಕತೆ? ಆಮೇಲೆ ಇಂಜುರಿ ಆದವರು ಎಷ್ಟು ಜನ, ಅವರಲ್ಲಿ ಎಷ್ಟು ಜನ ಕ್ರಿಟಿಕಲ್ ಇದ್ದಾರೆ? ಸದ್ಯಕ್ಕೆ ರೈಲ್ವೆ ಇಲಾಖೆಯ ತನಿಖೆ ಯಾವ್ಯಾವ ಆಯಾಮದಲ್ಲಿ ಸಾಗ್ತಾ ಇದೆ? ಶಬೀರ್ ನನ್ನ ಧ್ವನಿ ಕೇಳ್ತಾ ಇದ್ರೆ. ಎಸ್ ಮಮತಾ, ಯಾವುದೇ ಊಹಾಪೋಹಗಳು ಇರಲಿಲ್ಲ. ರೈಲು ಬರುವಂತದ್ದು ವಿಳಂಬ ಆಗಿತ್ತು. ಮತ್ತೆ ಅಂತಿಮ ಹಂತದಲ್ಲಿ ಆ 2 ಟ್ರೈನ್ಗಳು ಕೂಡ ರದ್ದಾಗಿರುವಂತ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿರುವಂತದ್ದು. ಪ್ಲಾಟ್ಫಾರ್ಮ್ ನಂಬರ್ 13 ಮತ್ತು 14 ಈ 2 ಪ್ಲಾಟ್ಫಾರ್ಮ್ಗಳಿಗೆ ಪ್ರಯಾಗ್ರಾಜ್ ಹೋಗ್ಬೇಕಾಗಿದ್ದಂತ ಟ್ರೈನ್ಗಳು ಬರ್ಬೇಕಾಗಿತ್ತು. ಆರಂಭದಲ್ಲಿ ಅದು ವಿಳಂಬ ಅನ್ನುವಂತ ನಿಟ್ಟಿನಲ್ಲಿ ತೋರಿಸ್ತಾ ಇತ್ತು. ಅದಾದ ಬಳಿಕ ಏಕಾಏಕಿ ಟ್ರೈನ್ಗಳು ರದ್ದಾಗಿದ್ವು. ಹೀಗಾಗಿ ಪ್ಲಾಟ್ಫಾರ್ಮ್ ನಲ್ಲಿ ಜಮಾವಣೆ ಆಗಿರುವಂತ ಜನರು ಮುಂದೇನ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಗೊಂದಲದಲ್ಲಿದ್ರು. ಮತ್ತೆ ಓವರ್ ಕ್ರೌಡ್ ಕೂಡ ಅಲ್ಲೇ ತುಂಬಿಕೊಳ್ತಾ ಇತ್ತು. ಸೊ ಮತ್ತೊಂದು ಕಾರಣ ಅಂದ್ರೆ ಇಲ್ಲಿ ವೀಕೆಂಡ್ ಕೂಡ ಆಗಿದ್ದಂತ ಹಿನ್ನೆಲೆಯಲ್ಲಿ, ಇವತ್ತು ಭಾನುವಾರ ಆಗಿರುವಂತ ಹಿನ್ನೆಲೆಯಲ್ಲಿ ಪ್ರಯಾಗ್ರಾಜ್ಗೆ ಹೋಗಿ ಪುಣ್ಯ ಸ್ನಾನವನ್ನ ಮಾಡಿ ಬರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಜನರು ಕೂಡ ಯೋಚಿಸಿದ್ರು. ಹೀಗಾಗಿ ಒಂದು ನಿರೀಕ್ಷೆ ಏನಿತ್ತು, ಆ ನಿರೀಕ್ಷೆಗಿಂತ ಹೆಚ್ಚು ಜನರು ರೈಲ್ವೆ ಸ್ಟೇಷನ್ ಹತ್ತ ಧಾವಿಸಿದ್ರು. ಹೀಗಾಗಿ ಈ ಕಾಲ್ತುಳಿತ ಸಂಭವಿಸಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಒಟ್ಟು 18 ಜನ ಸಾವನ್ನಪ್ಪಿರುವಂತದ್ದು, ಒಂದು 10 ಜನಕ್ಕೆ ಗಂಭೀರ ಗಾಯಗಳಾಗಿದ್ದಾವೆ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಅವ್ರನ್ನ ಈಗಾಗಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಮುಂದುವರಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಮಮತಾ. ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಶಬೀರ್.